Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್ GFGC ಮಾಗಡಿ. ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ಬಂದಿರೋದು ಕಾಣಿಸ್ತಾ ಇದೆ ನಿಮಗೆ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸ್ ಆಫ್ ಟೂ ವೇರಿಯೇಬಲ್ಸ್. ಎರಡು ವೇರಿಯೇಬಲ್ಗಳು ಬಂದಾಗ ಆಲ್ರೆಡಿ ನಾವೀಗ ಏನು ಸೆಷನ್ಸ್ ಕಂಪ್ಲೀಟ್ ಮಾಡಿದ್ದೀವೋ ಆ ಸೆಷನ್ಸಲ್ಲೆಲ್ಲನೂ ಕೂಡ ಒಂದೇ ಒಂದು ವೇರಿಯೇಬಲ್ ನ ಲೀನಿಯರ್ ಈಕ್ವೇಷನ್ಸ್ ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ತಿಳ್ಕೊಂಡಿದ್ವಿ. ಇವತ್ತಿನ ದಿವಸ ನಾವು ತಿಳ್ಕೊಳ್ಳುವಂತಹದ್ದು ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ ಅಂದರೆ ಏನು, ಆ ಎರಡು ವೇರಿಯೇಬಲ್ ಇದ್ದಾಗ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಅನ್ನೋ ವಿಚಾರನ ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಸ್ಟೂಡೆಂಟ್ಸ್, ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ ಅನ್ನೋದಕ್ಕೆ ಹೋಗಲಿಕ್ಕೆ ಮುಂಚೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಅದಾದ ಮೇಲೆ ಮತ್ತೆ ವಾಪಸ್ ಇಲ್ಲಿಗೆ ಬರೋಣ ಸ್ಟೂಡೆಂಟ್ಸ್. x = 5 ಅನ್ನೋದು ಒಂದು ಈಕ್ವೇಷನ್, x + 7 = 10 ಅನ್ನೋದು ಒಂದು ಈಕ್ವೇಷನ್, x + y = 10 ಅನ್ನೋದು ಒಂದು ಈಕ್ವೇಷನ್. ಹಾಗಾದ್ರೆ ಇದು ಒಂದು ಈಕ್ವೇಷನ್ ಆಗಿದೆ, ಇದು ಒಂದು ಈಕ್ವೇಷನ್ ಆಗಿದೆ, ಇದು ಒಂದು ಈಕ್ವೇಷನ್ ಆಗಿದೆ. ಹಾಗಾದ್ರೆ x ಅಂದರೆ 5 ಅಂತ ಅದು ಡೈರೆಕ್ಟಾಗಿ ಆನ್ಸರ್ ಬಂದ್ಬಿಟ್ಟಿದೆ. ಇಲ್ಲೇನು ಮಾಡ್ತೀರಾ, x = 10 + 7 ಆ ಸೈಡ್ ಕಳಿಸ್ತೀರಾ, ಅಲ್ಲೇ ಬರೋದು -7. ಹಾಗಾದ್ರೆ ಬರೋದು x = 3. ಸಾಲ್ವ್ ಮಾಡೋದು ಹೀಗಾಗಿರುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಇಲ್ಲೂ ಒಂದು ವೇರಿಯೇಬಲ್ ಇದೆ, ಇಲ್ಲೂ ಕೂಡ ಒಂದು ವೇರಿಯೇಬಲ್ ಇದೆ. ಇಲ್ಲಿ ಮಾತ್ರ ನೀವು ಗಮನಿಸಿದ್ರ ಅಂತಂದರೆ ಎಕ್ಸ್ ಅನ್ನೋದು ಒಂದು ವೇರಿಯೇಬಲ್ ಇದೆ, ವೈ ಅನ್ನೋದು ಇನ್ನೊಂದು ವೇರಿಯೇಬಲ್ ಇದೆ ಸ್ಟೂಡೆಂಟ್ಸ್. ಹಾಗಾದರೆ ಇದು ಒಂದು ಈಕ್ವೇಷನ್ ಆಗಿದ್ದು, ಇದರಲ್ಲಿ ಎಷ್ಟು ವೇರಿಯೇಬಲ್ಸ್ ಇದೆ? 2 ವೇರಿಯೇಬಲ್ಸ್ ಇದೆ ಸ್ಟೂಡೆಂಟ್ಸ್. ಈ 2 ವೇರಿಯೇಬಲ್ಸ್ x + y = 10 ಅಂದರೆ ಎಕ್ಸ್ ಮತ್ತು ವೈ ಇವೆರಡನ್ನೂ ಕೂಡಿದ್ರೆ ಏನಾಗಿರುತ್ತೆ ಸ್ಟೂಡೆಂಟ್ಸ್? 10 ಬರಬೇಕಂತೆ. ಉದಾಹರಣೆಗೆ x + y = 10. ಈ ಎಕ್ಸ್ ಮತ್ತು ವೈ ಇವೆರಡನ್ನೂ ಆ್ಯಡ್ ಮಾಡಿದ್ರೆ 10ಗೆ ಈಕ್ವಲ್ ಆಗಬೇಕಂತೆ. ಹಾಗಾದರೆ ಎಕ್ಸ್ನ ವ್ಯಾಲ್ಯೂ, ವೈನ ವ್ಯಾಲ್ಯೂ ಏನು ಬೇಕಾದ್ರೂ ಆಗಿರ್ಬೋದು. ಎಕ್ಸ್ ವ್ಯಾಲ್ಯೂ 1 ಇತ್ತು ಅಂದ್ಕೊಳ್ಳಿ, +9 = 10. ಅಂದರೆ 9 + 1 ಏನಾಯಿತು? 10 ಆಯಿತು. 10 = 10 ಸ್ಯಾಟಿಸ್ಫೈ ಆಗ್ತಿದೆ. ಅದೇ ರೀತಿ 2 + 8 = 10. ಎಕ್ಸ್ ವ್ಯಾಲ್ಯೂ 2 ಆಗಿದ್ದು ವೈ ವ್ಯಾಲ್ಯೂ 8 ಆಗಿದ್ರೂ ಕೂಡ 2 + 8 ಏನಾಗಿರುತ್ತೆ? 10 ಆಗಿರುತ್ತೆ. ಎಕ್ಸ್ ವ್ಯಾಲ್ಯೂ 9 ಆಗಿರುತ್ತೆ ಪ್ಲಸ್ ವೈ ವ್ಯಾಲ್ಯೂ 1 ಆಗಿರುತ್ತೆ, = 10. ಅಂದರೆ 10 = 10 ಆಗಿರುತ್ತೆ ಸ್ಟೂಡೆಂಟ್ಸ್. ಅಂದ್ರೆ ಅರ್ಥ ನಾನು ಹೇಳ್ತಾ ಇರೋದು, ಎಕ್ಸ್ ವ್ಯಾಲ್ಯೂ ಏನಿದೆ, ವೈ ವ್ಯಾಲ್ಯೂ ಏನಿದೆ, ಇವೆರಡನ್ನೂ ಕೂಡಿದ್ರೆ 10 ಈಕ್ವಲ್ ಅಂತೆ. ಸೇ ಫಾರ್ ಎಕ್ಸಾಂಪಲ್ x + y = 5 ಅಂತ ಅಂದ್ಕೊಳ್ಳೋಣ. ಎಕ್ಸ್ ವ್ಯಾಲ್ಯೂ 5 ಇದ್ರೆ ವೈ ವ್ಯಾಲ್ಯೂ 0 ಆಗಿದ್ರೂ ಕೂಡ 5 + 0 = 5. 5 = 5. ಅದೇ ರೀತಿಯಲ್ಲಿ ವೈ ವ್ಯಾಲ್ಯೂ 4 ಆಗಿದ್ದು ಎಕ್ಸ್ ವ್ಯಾಲ್ಯೂ 4 ಆಗಿದ್ದು ವೈ ವ್ಯಾಲ್ಯೂ 1 ಆಗಿದ್ರು ಕೂಡ 5 ಆಗಿರುತ್ತೆ. ಹಾಗಾದರೆ ಇಲ್ಲಿ ನೀವು ಗಮನಿಸಬೇಕಾಗಿರೋ ಪಾಯಿಂಟ್ ಏನು ಅಂತಂದರೆ, ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ 2 ವೇರಿಯೇಬಲ್ಸು ಬಂದಿದೆ ಇಲ್ಲಿ. ಅದೇ ರೀತಿ ಸೈಮಲ್ಟೇನಿಯಸ್ ಅಂತಂದರೆ ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ, 2x + 3y = 5, 4x + y = 5. ಇಲ್ಲಿ ನೀವು ಗಮನಿಸಿದಾಗ ಎಕ್ಸ್ ವ್ಯಾಲ್ಯೂ 1 ಆಗಿದ್ದು ವೈ ವ್ಯಾಲ್ಯೂ 1 ಆಗಿತ್ತು ಅಂದರೆ 2 × x 2 × 1 ಅಂದರೆ 2 ಪ್ಲಸ್ 3 × 1 ಅಂದರೆ 3, 2 3 ಎಷ್ಟಾಗಿರುತ್ತೆ? 5ಕ್ಕೆ ಈಕ್ವಲ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಸೈಮಲ್ಟೇನಿಯಸ್ ಆಗಿ ಈ ಈಕ್ವೇಷನ್ನಲ್ಲಿ
ಈ ಈಕ್ವೇಷನಲ್ಲಿ ಫಸ್ಟ್ ಈಕ್ವೇಷನ್ನಲ್ಲಿ ಏನು ವ್ಯಾಲ್ಯೂ ಇರೋದು ಎಕ್ಸ್ ಅಂದರೆ 1 ವೈ ಅಂದರೆ 1. ಅದೇ ರೀತಿಯಲ್ಲಿ ಸೈಮಲ್ಟೇನಿಯಸ್ ಆಗಿ ಬೇರೆ ಈಕ್ವೇಷನ್ ಅದ್ರ ಜೊತೆಗಿರೋ ಈಕ್ವೇಷನ್ಗೂ ಕೂಡ ಸೇಮ್ ವ್ಯಾಲ್ಯೂಸ್ನ ಇದೇ ವ್ಯಾಲ್ಯೂಸ್ನ ಅಪ್ಲೈ ಮಾಡಿದ್ರೆ ಸೈಮಲ್ಟೇನಿಯಸ್ ಸೇಮ್ ವ್ಯಾಲ್ಯೂ ಸ್ಯಾಟಿಸ್ಫೈ ಆಯಿತು ಅಂದರೆ ಆಗುತ್ತಾ ನೋಡಿ. ಎಕ್ಸ್ ಅಂದರೆ ಎಷ್ಟು 1, 4 × 1 4 ಪ್ಲಸ್ 1 × ವೈ, ವೈ ಅಂದರೆ 1, 1 × 1 1, 4 + 1 ಏನಾಯಿತು 5 ಆಯಿತು. ಅಂದರೆ ಸೈಮಲ್ಟೇನಿಯಸ್ ಆಗಿ ಒಟ್ಟಿಗೆ ಒಂದೇ ಸಲಿಗೆ ಎರಡೂ ಈಕ್ವೇಷನ್ನ ವ್ಯಾಲ್ಯೂಸ್ ಸೇಮ್ ಸಿಮಿಲರ್ ಆಗಿತ್ತು ಅಂದರೆ ಸೇಮ್ ವ್ಯಾಲ್ಯೂ ಬಂತು ಅಂತಂದರೆ ಸ್ಯಾಟಿಸ್ಫೈ ಆಯಿತು ಅಂದರೆ ಅದನ್ನೇ ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್, ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಮತ್ತಿವಾಗ ವಾಪಸ್ ಇಲ್ಲಿಗೆ ಬರೋಣ, ಏನಂತೆ ನೋಡೋಣ. Simultaneous linear equation. What do you mean by simultaneous linear equation? When two or more equations of two or more variables, ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಈಕ್ವೇಷನ್ಸ್, ಅದೇ ರೀತಿಯಲ್ಲಿ ಏನಾಗಿರಬೇಕು, ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ವೇರಿಯಬಲ್ಸ್ ಇರಬೇಕು. ಆರ್ ಸ್ಯಾಟಿಸ್ಫೈ ಇದ್ರೆ ಅಟ್ ಎ ಟೈಮ್, ಒಂದೇ ಟೈಮಲ್ಲಿ by the same values of variables. ಆ ವೇರಿಯಬಲ್ಸ್ ಸೇಮ್ ವ್ಯಾಲ್ಯೂಸ್ ಆಗಿದ್ದರೆ, ಸೇಮ್ ವ್ಯಾಲ್ಯೂಸ್ ಆಫ್ ವೇರಿಯಬಲ್ಸ್ ಆಗಿದ್ದರೆ ಆ ಈಕ್ವೇಷನ್ಸ್ನ ಏನಂತ ಕರಿತೀವಿ, ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸ್ ಅಂದ್ರೆ ಏನಾಯಿತು, ವೆನ್ ಟು ಆರ್ ಮೋರ್ ಈಕ್ವೇಷನ್ಸ್ ಆಫ್ two or more variables are satisfied at a time by the same values. That's the most important condition. By the same values, ಅದೇ ವ್ಯಾಲ್ಯೂಸ್, ಎಕ್ಸ್ ಅಂದರೆ ಫಸ್ಟ್ ಈಕ್ವೇಷನ್ ಅಲ್ಲಿ 1 ಇತ್ತು ಅಂದರೆ ವೈ ಎಕ್ಸ್ ಅಂದರೆ ಎರಡನೇ ಈಕ್ವೇಷನ್ ಅಲ್ಲೂ ಸೇಮ್ 1 ಆಗಿರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೇಮ್ ವ್ಯಾಲ್ಯೂಸ್ ಆಫ್ ವೇರಿಯಬಲ್ಸ್, ದ ಈಕ್ವೇಷನ್ಸ್ ಆರ್ ಕಾಲ್ಡ್ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸ್. ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿ ಒಂದು ವಿಚಾರ ಹೇಳ್ತಿದ್ದಾರೆ. ಏನಾಗ್ತಿದ್ದಾರೆ ಸ್ಟಾರ್ ಮಾರ್ಕ್ ಹಾಕಿ, the number of equations should be equal to number of variables. ಎರಡು ವೇರಿಯಬಲ್ ಇತ್ತು ಅಂದರೆ 2 ಈಕ್ವೇಷನ್ ಇರಬೇಕಾಗುತ್ತೆ, 3 ವೇರಿಯಬಲ್ ಇತ್ತು ಅಂದರೆ 3 ಈಕ್ವೇಷನ್ ಇರಬೇಕಾಗುತ್ತೆ, 4 ವೇರಿಯಬಲ್ ಇದ್ರೆ 4 ಈಕ್ವೇಷನ್ಸ್ ಇರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನಿಮ್ಮ ಸಿಲೆಬಸ್ನಲ್ಲಿರೋದು 2 ವೇರಿಯಬಲ್ದು. ಆ 2 ವೇರಿಯಬಲ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಹಾಗಾದರೆ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸ್ ಅಂದ್ರೆ ಏನು ಅಂತ ಗೊತ್ತಾಯಿತು. ಈಗ ಮುಂದಕ್ಕೆ ಹೋಗೋಣ. ಮೆಥಡ್ಸ್ ಆಫ್ ಸಾಲ್ವಿಂಗ್ ಲೀನಿಯರ್ ಈಕ್ವೇಷನ್ಸ್. ವಾಟ್ ಮೆಥಡ್ಸ್ ಆಫ್ ಸಾಲ್ವಿಂಗ್ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸ್ ಆಫ್ 2 ವೇರಿಯಬಲ್ಸ್. ಹಾಗಾದರೆ ಫಸ್ಟ್ ಮೆಥಡ್ ಇರುವಂತಹದ್ದು 4 ಮೆಥಡ್ ಇದೆ. ಅದರಲ್ಲಿ ಫಸ್ಟ್ ಮೆಥಡ್ ಇರೋದು ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್, ಎರಡನೇದು ಮೆಥಡ್ ಆಫ್ ಎಲಿಮಿನೇಷನ್, ಮೆಥಡ್ ಆಫ್ ಕಂಪ್ಯಾರಿಸನ್, ಮೆಥಡ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ನಿಮ್ಮ ಸಿಲೆಬಸ್ನಲ್ಲಿರುವಂತಹದ್ದು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಇದೆ, ಎಲಿಮಿನೇಷನ್ ಮೆಥಡ್ ಅಂತ ಇದೆ. ಆದರೆ ಮೆಥಡ್ ಆಫ್ ಕಂಪ್ಯಾರಿಸನ್ ಮತ್ತು ಮೆಥಡ್ ಆಫ್ ಮಲ್ಟಿಪ್ಲಿಕೇಶನ್ ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ. ಸೊ ಹಾಗಾದರೆ ನಾವು ಡೀಲ್ ಮಾಡೋದು ಈ 2 ಮೆಥಡ್ ಅಲ್ಲಿ ಡೀಲ್ ಮಾಡ್ತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಈಗ ನಾನು ತಗೊಂಡ್ಬಂದಿರುವಂತಹದ್ದು ಆಲ್ರೆಡಿ 39 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ. ಈ 40ರಿಂದ ಇವತ್ತು ಮತ್ತು ನಾಳೆ ಸೆಷನ್ಗೆ 70 ಪ್ರಾಬ್ಲಮ್ವರೆಗೂ ಸಾಲ್ವ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೊ ಹಾಗಾದರೆ ಫಸ್ಟ್ ಮೆಥಡ್ ಯಾವುದು? ಫಸ್ಟ್ ಮೆಥಡ್ ಏನಾಗಿರುತ್ತೆ? ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್. ಏನಿದು ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ ಏನು? ಸಬ್ಸ್ಟಿಟ್ಯೂಟ್ ಮಾಡುವಂಥದ್ದು. ಸುಮ್ಮನೆ ಉದಾಹರಣೆಗೆ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ 10 ಅಂತ ಇರುತ್ತೆ ಅಂದ್ಕೊಳ್ಳಿ. ಈ ರೀತಿ ಇದ್ರೆ ಸಾಲ್ವ್ ಮಾಡೋಕ್ಕಾಗತ್ತೆಯೇ? ಆಗಲ್ಲ. ಅದೇ ಅಕಸ್ಮಾತ್ ಇನ್ನೊಂದು ರೀತಿ ಹೇಳ್ತೀನಿ ನೋಡಿ, 2y + y = 10. ಹಾಗಾದ್ರೆ ಇವಾಗ ಹೇಳ್ರಿ, ಈಗ
ಈಗ ಏನು ಮಾಡ್ಬೋದು ಅಂತ ಹೇಳ್ರಿ, 2y ಇದೆ, 1y ಇದೆ, ಇವೆರಡನ್ನು ಕೂಡ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಆಗ 3y ಈಕ್ವಲ್ಸ್ 10, y ಈಕ್ವಲ್ಸ್ 10/3 ಅಂತ ಹೇಳ್ತೀರ. ಅಂದರೆ ಸೇಮ್ ವೇರಿಯಬಲ್ ಎರಡು ಆಗಿದ್ರೆ, ಎರಡು ಇದ್ದರೆ ನಾವೇನು ಮಾಡ್ಕೊಬೇಕು, ಆ್ಯಡ್ ಮಾಡ್ಕೊಬೇಕು. ಅಂದರೆ ಇಲ್ಲಿ ಇರುವಂತಹ ಎಕ್ಸ್ನ ವೈಗೆ ಕನ್ವರ್ಟ್ ಮಾಡ್ಕೊಬೇಕು. ಅಂದರೆ ಎಕ್ಸ್ ಅನ್ನೋದನ್ನ ಸಬ್ಜೆಕ್ಟ್ ಮಾಡ್ಕೊಬೇಕು. ಎಕ್ಸ್ ಅನ್ನೋದನ್ನ ಸಬ್ಜೆಕ್ಟ್ ಮಾಡ್ಕೊಂಡ್ರ ಅಂದರೆ ನಾವು ಅದೇನಾಗಿರುತ್ತದೋ ವೈಗೆ ಕನ್ವರ್ಟ್ ಆಗಿ ಈಸಿಯಾಗಿ ಸಿಂಪ್ಲಿಫೈ ಮಾಡಬಹುದು. ಅದನ್ನೇ ನಾವೇನಂತ ಕರಿತೀರ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಹೇಳ್ತೀವಿ ನಾವು. ಈಗ ಸರಿಯಾಗಿ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಒಂದು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಿ ನೋಡೋಣ, ಆಮೇಲಿಂದ ನಿಮಗೆ ಅರ್ಥ ಆಗಕ್ಕೆ ಇಷ್ಟ ಆಗುತ್ತೆ. ಈಗ 40ನೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀವಿ. 40th ಪ್ರಾಬ್ಲಮ್. ಈಗ ಇವಾಗ ಇಲ್ಲಿ ಕಾಣಿಸ್ತಾ ಇರುವಂತಹದ್ದು 40ನೇ ಪ್ರಾಬ್ಲಮ್. x + 2y = 7, 2x - y = 4. ಹಾಗಾಗಿ ಏನು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದನೋ ಅದನ್ನ ಈಕ್ವೇಶನ್ ನಂಬರ್ 1 ಅನ್ಕೊಳ್ಳೋಣ, ಇದನ್ನ ಈಕ್ವೇಶನ್ ನಂಬರ್ 2 ಅನ್ಕೊಳ್ಳೋಣ. ಹಾಗಾದ್ರೆ ಈಕ್ವೇಶನ್ ನಂಬರ್ 1 ಯಾವುದು ಅಂತ ಆಯಿತು. ಫಸ್ಟ್ ಒನ್ ಇರೋದು ಈಕ್ವೇಶನ್ ನಂಬರ್ 1 ಆಯಿತು, ಎರಡನೇದು ಈಕ್ವೇಶನ್ ನಂಬರ್ 2 ಆಯಿತು. ಸ್ಟೆಪ್ಸ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಫ್ರಮ್ ಈಕ್ವೇಶನ್ ನಂಬರ್ 1 ಮೊದಲನೇ ಈಕ್ವೇಶನ್ ತಗೊಂತೀರ. ಫ್ರಮ್ ಈಕ್ವೇಶನ್ ನಂಬರ್ 1 ಏನಂತ ಹೇಳುತ್ತೆ, ಈಕ್ವೇಶನ್ ನಂಬರ್ 1 ಬರ್ಕೊಳ್ಳೋಣ. ಅದು x + 2y = 7 ಈಗ ಹೇಳುತ್ತೆ. ಇದರಿಂದ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಏನು ಫೈಂಡ್ ಔಟ್ ಮಾಡೋಣ, ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಎಕ್ಸ್ನ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇಟ್ಕೊಂಡು ಮಿಕ್ಕಿರೋದನ್ನೆಲ್ಲ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ಬಿಡೋಣ. ಹಾಗಾದ್ರೆ ಯಾವುದನ್ನು ಕಳಿಸೋಣ, ಆ ಸೈಡು 2y ಆ ಸೈಡ್ ಕಳಿಸೋಣ. ಎಕ್ಸ್ ಈಕ್ವಲ್ಸ್, ಇದು ಆ ಸೈಡ್ ಹೋಯ್ತು ಅಂದರೆ ರೈಟ್ ಸೈಡ್ನಲ್ಲಿ ಏನಿದೆಯೋ ಹಾಗೆ ಬರ್ಕೊಳ್ಳೋಣ, ಮೈನಸ್ ಪ್ಲಸ್ 2y ಆ ಸೈಡ್ ಹೋಯ್ತು ಅಂದರೆ ಏನಾಗಿರುತ್ತೆ, -2y ಆಗಿರುತ್ತೆ, -2y. ಹಾಗಾದ್ರೆ ಎಕ್ಸ್ ಅಂದ್ರೆ ಎಷ್ಟಂತೆ, 7 - 2y ಅಂತ. ಹಾಗಾದ್ರೆ ಇದನ್ನ ಅಂದುಕೊಳ್ಳಿ, ಎಕ್ಸ್ ಅಂದ್ರೆ ಎಷ್ಟು, 7 - 2y. ಹಾಗಾದ್ರೆ ಇದನ್ನ ಅಂದ್ಕೊಳ್ಳಿ ಈಕ್ವೇಶನ್ ನಂಬರ್ 3. ಹಾಗಾದ್ರೆ ಎಕ್ಸ್ ಅಂದ್ರೆ ಎಷ್ಟು, 7 - 2y. ಈಗ ನಾವು ತಗೊಂಡಿರೋದು ಯಾವುದರಿಂದ ತಗೊಂಡಿರೋದು, ನಾವು ಫ್ರಮ್ ಈಕ್ವೇಶನ್ ನಂಬರ್ 1. ಈಕ್ವೇಶನ್ ನಂಬರ್ 1 ನಮ್ಗೇನು ಬಂದಿದೆ, ಈಕ್ವೇಶನ್ ನಂಬರ್ 3 ಬಂದಿದೆ. ಈಗೇನು ಮಾಡಬೇಕು, ಅದನ್ನ ಆ ಈಕ್ವೇಶನ್ ನಂಬರ್ 3ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. 1 ನಮಗೆ 3 ಬಂದಿದೆ, ಅದನ್ನು ನಾವು ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, 2ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಈಕ್ವೇಶನ್ 3 ಇನ್ ಈಕ್ವೇಶನ್ ನಂಬರ್ 2. ಮತ್ತೆ ರಿಪೀಟ್ ಮಾಡ್ತೀನಿ ಸ್ಟೂಡೆಂಟ್ಸ್, ಕನ್ಫ್ಯೂಷನ್ ಮಾಡ್ಕೊಬೇಡ್ರಿ. ನಾವು ಯಾವ ಈಕ್ವೇಶನ್ ಮೊದಲು ತಗೊಂಡಿದ್ದು, ಈಕ್ವೇಶನ್ ನಂಬರ್ 1 ತಗೊಂಡ್ವಿ. ಈಕ್ವೇಶನ್ ನಂಬರ್ 1 ತಗೊಂಡು ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ. ಎಕ್ಸ್ ಈಕ್ವಲ್ಸ್ ಅಂತ ಬರಬೇಕು ನಮಗೆ. ಸೊ ಆಗ ನಮಗೆ ಬಂದಿರೋದು ಈಕ್ವೇಶನ್ ನಂಬರ್ 3 ಅಂತ ಕರಿತೀರಾ. ಈ ಈಕ್ವೇಶನ್ ನಂಬರ್ 3ನ ನಾವು ಯಾವುದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ನಾವು ಈಕ್ವೇಶನ್ ನಂಬರ್ 2ನಲ್ಲಿ. ಈಕ್ವೇಶನ್ ನಂಬರ್ 1 3 ಬಂತು, ಆ 3 ತಗೊಂಡೋಗಿ ಯಾವುದಕ್ಕೆ ಹಾಕಬೇಕು, 2ಗೆ ಹಾಕಬೇಕು. ಹಾಗಾದ್ರೆ ಈಕ್ವೇಶನ್ ನಂಬರ್ 2 ಬರ್ಕೊಂತೀರಿ. ಈಕ್ವೇಶನ್ ನಂಬರ್ 2 ಏನಂತ ಹೇಳುತ್ತೆ, 2x - y = 4. ಹಾಗಾದ್ರೆ 2x ಅಂದ್ರೆ ಇಲ್ಲಿ ಗೊತ್ತಾಗ್ತಿದೆ, x ಅಂದ್ರೆ ಏನು, 7 - 2y. 2x ಅಂದ್ರೆ 7 - 2y ಈಕ್ವಲ್ಸ್ -y = 4. 2 ಏನು ಮಾಡಬೇಕು, ಇಷ್ಟನ್ನು ಮಲ್ಟಿಪ್ಲೈ ಮಾಡಬೇಕು ನಾವು. 2 ಏನು ಮಾಡಬೇಕು, ಅಷ್ಟನ್ನು ಮಲ್ಟಿಪ್ಲೈ ಮಾಡಬೇಕು. 2 × 7 14 -2 × 2y 4y -y =
ಹಾಗಾದರೆ ಈ 14ನ ಆ ಸೈಡ್ ಕಳಿಸ್ಬಿಡೋಣ, ಈ 14ನ ಆ ಸೈಡ್ ಕಳಿಸ್ಬಿಡೋಣ. ಇಲ್ಲೇನಿದೆ ಮೈನಸ್ 4y ಮೈನಸ್ 1y. ಹಾಗಾದ್ರೆ ಏನಾಯ್ತು, ಮೈನಸ್ 5y ಈಕ್ವಲ್ಸ್ 4ಗೆ 4 ಇದೆ. ಈ 14ನ ಆ ಸೈಡ್ ಕಳಿಸಿದ್ರೆ ಏನಾಯ್ತು, ಮೈನಸ್ 14 ಆಯ್ತು. ಮೈನಸ್ 5y ಈಕ್ವಲ್ಸ್ ಏನಾಯ್ತು ಸ್ಟೂಡೆಂಟ್ಸ್, 4 ಮೈನಸ್ 14 ಅಂದರೆ ಅರ್ಥ ಏನು, ಮೈನಸ್ 10. ಈ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದೀನಿ. y ಈಕ್ವಲ್ಸ್ 10/5, y ಈಕ್ವಲ್ಸ್ 2. y ಅಂದರೆ 2 ಬಂತು. ಈಗ ಇವಾಗ ನಿಮ್ಮ ಹತ್ರ ಎಷ್ಟು ಈಕ್ವೇಷನ್ ಇದೆ, 3 ಈಕ್ವೇಷನ್ ಇದೆ. ಯಾವುದು, ಈಕ್ವೇಷನ್ ನಂಬರ್ 1 ಇದೆ, ಈಕ್ವೇಷನ್ ನಂಬರ್ 2 ಇದೆ, ಈಕ್ವೇಷನ್ ನಂಬರ್ 3 ಇದೆ. ಈ 3 ಈಕ್ವೇಷನಲ್ಲಿ ಯಾವ ಈಕ್ವೇಷನ್ ಈಸಿ ಥರ ಕಾಣಿಸ್ತಿದೆ ನಿಮಗೆ? ಈಕ್ವೇಷನ್ 1, 2, 3. ನಿಮ್ಗೆ ಯಾವ್ದು ಈಕ್ವೇಷನ್ ಈಸಿ ಇದೆಯೋ ಅದರಲ್ಲಿ ನೀವು ಮಾಡಿ. ಈಕ್ವೇಷನ್ 1ನಲ್ಲಾರು ಸಬ್ಸ್ಟಿಟ್ಯೂಟ್ ಮಾಡಿ, ಈಕ್ವೇಷನ್ 2ನಲ್ಲಾರು ಸಬ್ಸ್ಟಿಟ್ಯೂಟ್ ಮಾಡಿ, ಈಕ್ವೇಷನ್ ನಂಬರ್ 3ನಲ್ಲಾರು ಸಬ್ಸ್ಟಿಟ್ಯೂಟ್ ಮಾಡಿ. ನನಗಿಷ್ಟ ಆಗೋದು ಈಕ್ವೇಷನ್ ನಂಬರ್ 3, ಯಾಕೆಂದರೆ ಆಲ್ರೆಡಿ ಎಕ್ಸ್ ಈಕ್ವಲ್ಸ್ ಅಂತ ಸಿಂಪ್ಲಿಫೈಡ್ ಫಾರ್ಮ್ಯಾಟಾಗಿ ಬಂದ್ಬಿಟ್ಟಿದೆ. ಹಾಗಾದ್ರೆ ಏನು ಮಾಡಬೇಕು, ಸಬ್ಸ್ಟಿಟ್ಯೂಟ್ y ಈಕ್ವಲ್ಸ್ 2. y ಅಂದರೆ ಎಷ್ಟು, 2 ಬಂದಿದೆ ಅಲ್ವಾ. y ಈಕ್ವಲ್ಸ್ 2 ಇನ್ ಈಕ್ವೇಷನ್ ನಂಬರ್ 3. ನೀವು 1 ಅಲ್ಲಾರು ಮಾಡಿ, 2 ಅಲ್ಲಾರು ಮಾಡಿ, 3 ಅಲ್ಲಾರು ಮಾಡಿ. ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಸ್ಟೂಡೆಂಟ್ಸ್. ಫ್ರಮ್ ಈಕ್ವೇಷನ್ ನಂಬರ್ ಮೊದಲನೇ ಈಕ್ವೇಷನಿಂದ ನಮ್ಗೇನು ಬಂತು, 3ನೇ ಈಕ್ವೇಷನ್ ಬಂತು. ಆ 3ನೇ ಈಕ್ವೇಷನ್ನ ಯಾವುದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, 2ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅವಾಗ ನಮ್ಗೆ ಯಾವ ವ್ಯಾಲ್ಯೂ ಸಿಗುತ್ತೆ, y ವ್ಯಾಲ್ಯೂ ಸಿಗುತ್ತೆ. ಆ y ವ್ಯಾಲ್ಯೂನ 1, 2, 3ನಲ್ಲಿ ಯಾವುದಕ್ಕೆ ಬೇಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ. 1ರಿಂದ 3 ಬರುತ್ತೆ. ಆ 3ನ್ನ ಯಾವ್ದು ಸಬ್ಸ್ಟಿಟ್ಯೂಟ್ ಮಾಡಬೇಕು, 2ಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆಗ y ವ್ಯಾಲ್ಯೂ ಬರುತ್ತೆ. ಆ y ವ್ಯಾಲ್ಯೂನ 1, 2, 3ನಲ್ಲಿ ಯಾವುದಕ್ಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ. ನಾನು ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, 3ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 3ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 ಏನಂತ ಹೇಳುತ್ತೆ, ಎಕ್ಸ್ ಈಕ್ವಲ್ಸ್ 7 ಮೈನಸ್ 2y. ಎಕ್ಸ್ ಈಕ್ವಲ್ಸ್ 7 ಮೈನಸ್ 2. y ಅಂದ್ರೆಷ್ಟು, y ಅಂದ್ರೆಷ್ಟು 2. 7 ಮೈನಸ್ 2 ಇಂಟು 2 4 ಈಕ್ವಲ್ಸ್ 3. x ಈಕ್ವಲ್ಸ್ 3. Therefore, x ಈಕ್ವಲ್ಸ್ 3, y ಈಕ್ವಲ್ಸ್ 2. ಆನ್ಸರ್ ಈ ರೀತಿನೇ ಪ್ರೆಸೆಂಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನೀವು ಫೈನಲ್ ಆಗಿ ಇದೇ ರೀತಿನೇ ತೋರಿಸ್ಬೇಕಾಗಿರುತ್ತೆ. ಸರ್ ನೀವು ಸೆಕೆಂಡ್ ಈಕ್ವೇಷನ್ಗೆ ಹಾಕಿ ನೋಡೋಣ. ಓಕೆ, ಫಸ್ಟ್ ವೀಕ್ ಈಕ್ವೇಷನ್ ಸೆಕೆಂಡ್ ಈಕ್ವೇಷನ್ಗೆ ಹಾಕ್ತೀನಿ. 2x ಮೈನಸ್ y ಈಕ್ವಲ್ಸ್ 4. 2 ಎಕ್ಸ್ ವ್ಯಾಲ್ಯೂನೇ ಕಂಡುಹಿಡಿಬೇಕಾಗಿರೋದು. 2x ಮೈನಸ್ y ಅಂದೆಷ್ಟು, 2 ಈಕ್ವಲ್ಸ್ 4. 2x ಈಕ್ವಲ್ಸ್ 4 ಮೈನಸ್ 2. ಇಲ್ಲಿ ಮೈನಸ್ y ಮೈನಸ್ 2 ಈ ಸೈಡ್ ಹೋಯ್ತು ಅಂದ್ರೆ ಏನಾಗಿರುತ್ತೆ, ಇಲ್ಲಿ ಪ್ಲಸ್ 2 ಆಗಿರುತ್ತೆ. 2x ಈಕ್ವಲ್ಸ್ 6, x ಈಕ್ವಲ್ಸ್ 6/2, x ಈಕ್ವಲ್ಸ್ 3. ಫಸ್ಟ್ ಈಕ್ವೇಷನ್ಗೆ ಹಾಕಿದ್ರೆ x ಪ್ಲಸ್ 2y ಈಕ್ವಲ್ಸ್ 7, x ಪ್ಲಸ್ 2 ಆಫ್ 2 ಈಕ್ವಲ್ಸ್ 7, x ಪ್ಲಸ್ 4 ಈಕ್ವಲ್ಸ್ 7, x ಈಕ್ವಲ್ಸ್ 7 ಮೈನಸ್ 4 ಈಕ್ವಲ್ಸ್ 3. ಸೇಮ್ ಥಿಂಗ್ ಬರುತ್ತೆ. ಇದು 40ನೇ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿರೋ ಸ್ಟೂಡೆಂಟ್ಸ್. ನೀವು ಇದು ಮಾಡಬೇಕಾಗಿಲ್ಲ, ಇದು ಮಾಡಬೇಕಾಗಿಲ್ಲ. ನಾನು ಸುಮ್ಮನೆ ವೆರಿಫಿಕೇಶನ್ ತೋರಿಸಿತ್ತು, ಇದು ಮಾತ್ರ ಮಾಡಬೇಕು. ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಯಾವ್ದಾದ್ರು ಒಂದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದು ಸಾಕಾಗಿರುತ್ತೆ. ಈಗ ಹೋಗೋಣ 41ನೇ ಪ್ರಾಬ್ಲಮ್. ಸೊ 41ನೇ ಪ್ರಾಬ್ಲಮ್ಗೆ ಹೋದ್ರೆ ಇದನ್ನ ನಾವೇನು ಅನ್ಕೋಣ, ಈಕ್ವೇಷನ್ ನಂಬರ್ 1. ಇದನ್ನೇನು ಅನ್ಕೋಣ, ಈಕ್ವೇಷನ್ ನಂಬರ್ 2. ಈಗ ಏನು ಅನ್ಕೊಳ್ಳಿ ಅಂತ ಹೇಳಿದೀನಿ ಸ್ಟೂಡೆಂಟ್ಸ್. ಫ್ರಮ್ ಈಕ್ವೇಷನ್ ನಂಬರ್ 1 ಮೊದಲನೇ ಈಕ್ವೇಷನ್ ತಗೊಳ್ಳಿ. ಏನು ಮೊದಲನೇ ಈಕ್ವೇಷನ್ ಏನಿದೆ, ಎಕ್ಸ್ ಪ್ಲಸ್ 2y ಈಕ್ವಲ್ಸ್ 4. ಇದನ್ನ ಈ ಸೈಡ್ ಕಳಿಸ್ಬಿಡಿ. ಎಕ್ಸ್ ಈಕ್ವಲ್ಸ್ 4 ಮೈನಸ್ 2y. ಎಕ್ಸ್ ವ್ಯಾಲ್ಯೂ ಬಂತು ನಮಗೆ.
ಇದನ್ನೇ ಏನು ಅಂದ್ಕೊಳ್ಳಿ, ಈಕ್ವೇಷನ್ ನಂಬರ್ 3 ಅಂದ್ಕೊಳ್ಳಿ. ಹಾಗಾದ್ರೆ ಇದನ್ನೇನು ಮಾಡ್ಬೇಕು ನೀವು, ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಒನ್ನಿಂದ ನಮಗೆ 3 ಬಂದಿದೆ, 3ನ ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸೆಕೆಂಡ್ ಈಕ್ವೇಷನ್ಗೆ. ಹಾಗಾದ್ರೆ ಏನು ಬರಿಬೇಕಿಲ್ಲಿ, ಸಬ್ಸ್ಟಿಟ್ಯೂಟ್, ಫುಲ್ ಬರಿಬೇಕು ನೀವು, ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 3 ಇನ್ ಈಕ್ವೇಷನ್ ನಂಬರ್ 2. ಹಾಗಾದ್ರೆ ಈಕ್ವೇಷನ್ ನಂಬರ್ 2 ಏನಂತ ಹೇಳುತ್ತೆ, 3x + y = 7. ಹಾಗಾದ್ರೆ 3 ಆಫ್ x ಅಂದ್ರೆ ಏನಂತೆ, 4 - 2y ಕ್ಲೋಸ್ ಮಾಡಿ, ಬ್ರಾಕೆಟ್ ಹಾಕಿ ಕ್ಲೋಸ್ ಮಾಡಬೇಕು, ಜ್ಞಾಪಕ ಇರಲಿ, ಪ್ಲಸ್ y = 7. ಈಗೇನು ಮಾಡಬೇಕು, ಇಷ್ಟನ್ನು ಮಲ್ಟಿಪ್ಲೈ ಮಾಡಬೇಕು. 3 × 4 = 12 ಮೈನಸ್ 3 × 2 = 6y ಪ್ಲಸ್ y = 7. ಈ 12ನ ಆ ಸೈಡ್ ಕಳಿಸ್ಬಿಡಿ, -6y ಮೈನಸ್ y ಏನಾಗಿರುತ್ತೆ, -5y = 7. ಈ 12 ಆ ಸೈಡ್ ಹೋದರೆ -12 ಆಗುತ್ತೆ. ಹಾಗಾದರೆ ಅದು ಸಾಲ್ವ್ ಮಾಡೋಣ. -5y = 7ರಲ್ಲಿ 12 ಹೋದರೆ -5. ಈ -5 ಹೋಯಿತು. y = 5/5. y = 1. ಈಗ ಇವಾಗ ಏನು ಮಾಡಬೇಕಾಗಿರೋದು, ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, 1 2 3 ಯಾವುದಕ್ಕೆ ಬೇಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಹಾಗಾದರೆ ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸಬ್ಸ್ಟಿಟ್ಯೂಟ್ y = 1 ಇನ್ ಈಕ್ವೇಷನ್ ನಂಬರ್, ನನಗೆ ಇಷ್ಟ ಇರೋದು 3, ಏಕೆಂದರೆ ಆಲ್ರೆಡಿ x = ಅಂತ ಬಂದ್ಬಿಟ್ಟಿದೆ, ಮತ್ತೆ ಸಿಂಪ್ಲಿಫೈ ಮಾಡುವಂಥ ಅಗತ್ಯ ಇಲ್ಲ, 2 ಸ್ಟೆಪ್ ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶ. ಹಾಗಾದರೆ ಈಕ್ವೇಷನ್ ನಂಬರ್ 3 ಬರ್ಕೊತೀನಿ, x = 4 - 2y. x = 4 - 2 ಆಫ್ y ಅಂದರೆ ಎಷ್ಟು, 1. x = 4 - 2 ಆಫ್ 1 ಅಂತಂದರೆ 2. x = 4 - 2 ಅಂದರೆ ಎಷ್ಟು, 2. ದೇರ್ಫೋರ್ ಎಕ್ಸಾಮಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬೇಕು, x = 2 and y = 1. ಅಷ್ಟೇ ಸ್ಟೂಡೆಂಟ್ಸ್. ಇದು ನಾವು ಮಾಡಿದ್ದೀವಾಗ 41ನೇದು. ಈಗ ಹೋಗೋಣ 42ನೇ ಪ್ರಾಬ್ಲಮ್. ಈಗ ಇಲ್ಲಿ ನೋಡಿದ್ರೆ ಇದನ್ನು ನಾವೇನ್ಕೊಂಡ್ಕೋ, ಇದನ್ನು ನಾವು ಈಕ್ವೇಷನ್ ನಂಬರ್ 1 ಅನ್ಕೋಣ, ಇದನ್ನು ನಾವು ಈಕ್ವೇಷನ್ ನಂಬರ್ 2 ಅನ್ಕೋಣ. ಹಾಗಾದ್ರೆ ಫಸ್ಟ್ ಟೈಮ್ ನಾವು ಫ್ರಮ್ ಈಕ್ವೇಷನ್ ನಂಬರ್ 1 ಏನಂತ ಹೇಳುತ್ತೆ, 5x + 5y = 300. ಇದನ್ನೇನು ಮಾಡ್ಬೇಕು, ಇವಾಗ ನಾವು ಎಕ್ಸ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ಕೊಳ್ಳಿ, ವೈನ ರೈಟ್ ಹ್ಯಾಂಡ್ ಸೈಡ್ ಕಳಿಸಿ. 5x = 300 - 5y. ಎಕ್ಸ್ ವ್ಯಾಲ್ಯೂ ಇನ್ನೂ ಬಂದಿಲ್ಲ ಸ್ಟೂಡೆಂಟ್ಸ್, 5x ವ್ಯಾಲ್ಯೂ ಇದೆ. ಹಾಗಾದ್ರೆ ಏನು ಮಾಡ್ಬೇಕು, ನಾವು ಎಕ್ಸ್ನ ಇಲ್ಲೇ ಉಳಿಸ್ಕೊಬೇಕು, ಕೋಎಫಿಷಿಯೆಂಟ್ ಆಫ್ ವೈನ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ಬೇಕು. ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಕೋಎಫಿಷಿಯೆಂಟ್ ಆಫ್ ಎಕ್ಸ್ನ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ದೀನಿ, ಡಿನಾಮಿನೇಟರ್ಗೆ ಹೋಗುತ್ತೆ ಅಂತ ಹೇಳಿದ್ದೀನಿ. ಸೊ ಹಾಗಾದರೆ 300 - 5y / 5. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಬಂತಲ್ವಾ, ಈ ಎಕ್ಸ್ ವ್ಯಾಲ್ಯೂನ ಇವಾಗ ನಾವೇನಂತ ಹೇಳ್ತೀರಾ, ಇದನ್ನೇ ಈಕ್ವೇಷನ್ ನಂಬರ್ 3 ಅಂತ ಹೇಳ್ತೀರಾ. ಈ ಈಕ್ವೇಷನ್ ನಂಬರ್ 3ನ ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನಾವು, 2ಗೆ 1 ರಿಂದ 3 ಬರುತ್ತೆ, 1 ರಿಂದ 3 ಬರುತ್ತೆ, 3ನ ತಗೊಂಡೋಗಿ ಯಾವುದಕ್ಕೆ ಹಾಕಬೇಕು, 2ಗೆ ಹಾಕಬೇಕು. ಹಾಗಾದ್ರೆ ಏನು ಬರೀಬೇಕಿಲ್ಲ ನಾವು, ಸಬ್ಸ್ಟಿಟ್ಯೂಟ್ ಈಕ್ವೇಷನ್ ನಂಬರ್ 3 ಇನ್ ಈಕ್ವೇಷನ್ ನಂಬರ್, ಸಬ್ಸ್ಟಿಟ್ಯೂಟ್ ಈಕ್ವೇಷನ್ ನಂಬರ್ 3 ಇನ್ ಈಕ್ವೇಷನ್ ನಂಬರ್ 2. ಹಾಗಾದ್ರೆ ಈಕ್ವೇಷನ್ ನಂಬರ್ 2 ಏನಂತ ಹೇಳುತ್ತೆ ಅಂದರೆ, 5x - 5y
ಈಕ್ವಲ್ಸ್ 150. ಹಾಗಾದರೆ ಎಕ್ಸ್ ಅಂದರೆ ಏನು? ಎಕ್ಸ್ ಈಗ ಈ ಪ್ರಾಬ್ಲಮ್ ತಗೊಂಡಿರೋ ಉದ್ದೇಶ ಡಿಫಿಕಲ್ಟ್ ಅನ್ಸೋರು ಇದೇ ಮ್ಯಾಕ್ಸಿಮಮ್ ಡಿಫಿಕಲ್ಟ್ ಅನ್ಸೋವಂಥದ್ದು. ನೀಟಾಗಿ ಅರ್ಥ ಮಾಡ್ಕೊಬೇಕು. 1ಇಂದ 3 ಬರುತ್ತೆ. 3ನ ತಗೊಂಡೋಗಿ 2 ಹಾಕ್ತೀರ. 3ನಾಗ ಏನಿರುತ್ತೆ? ಎಕ್ಸ್ ವ್ಯಾಲ್ಯೂ ಜಾಗದಾಗೆ ಇಷ್ಟನ್ನು ಹಾಕಬೇಕು. ಓಕೆ, ಹಾಗಾದರೆ 5 ಇಲ್ಲಿ ಬರ್ಕೊಂಡ್ಬಿಡ್ತೀನಿ ನಾನು. ಸ್ಟೆಪ್ ಫುಲ್ಲು ಬರಲಿ ಅಂದ್ಬಿಟ್ಟಿದೆ. 5x ಮೈನಸ್ 5y ಈಕ್ವಲ್ಸ್ 150. 5 ಆಫ್ ಎಕ್ಸ್ ಅಂದರೆ ಎಷ್ಟು? ಇಷ್ಟು ಡಬ್ಬ ಹಾಕಿದೀವಲ್ವಾ, ಈ ಡಬ್ಬ 300 ಮೈನಸ್ 5y ಡಿವೈಡೆಡ್ ಬೈ 5 ಮೈನಸ್ 5y ಈಕ್ವಲ್ಸ್ 150. ಇದನ್ನು ಸಿಂಪ್ಲಿಫೈ ಮಾಡಬೇಕು ಸ್ಟೂಡೆಂಟ್ಸ್. ಇದನ್ನು ಸಿಂಪ್ಲಿಫೈ ಮಾಡಬೇಕು ಅಂದರೆ ನಾವು 5ಇಂದ ಇಷ್ಟನ್ನು ಮಲ್ಟಿಪ್ಲೈ ಮಾಡಬೇಕು. ಹಾಗಾದರೆ 5ನ ಡಿನಾಮಿನೇಟರ್ ಏನಿರುತ್ತೆ? 1 ಇರುತ್ತೆ. ಹಾಗಾದರೆ 5ಇಂದ ಇಷ್ಟನ್ನು ಮಲ್ಟಿಪ್ಲೈ ಮಾಡಿ. 5 ಇಂಟು 300 1500 ಮೈನಸ್ 5 ಇಂಟು 5 25 y ಡಿವೈಡೆಡ್ ಬೈ 5 ಮೈನಸ್ 5y ಆ ಸೈಡ್ ಕಳಿಸ್ಬಿಡೋಣ ಈಸಿಯಾಗಿ ಮಾಡ್ಕೊಳ್ಳೋಕ್ಕೋಸ್ಕರ. ಈಕ್ವಲ್ಸ್ 150 ಪ್ಲಸ್ 5y. ಹಾಗಾದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಒಂದು ಎಲಿಮೆಂಟ್ ಆಯಿತು, ರೈಟ್ ಹ್ಯಾಂಡ್ ಸೈಡ್ ಒಂದು ಎಲಿಮೆಂಟ್ ಆಯಿತು. ಈಗೇನು ಮಾಡೋಣ? ಇದರ ಡಿನಾಮಿನೇಟರಲ್ಲಿ 1 ಇರುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಬಿಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಹಾಗಾದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಷ್ಟು ಆಯ್ತಲ್ವಾ? ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಹಾಗಾದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೇ ಆಯಿತು ಅಂದರೆ 5ಇಂದ ಇದನ್ನು ಮಲ್ಟಿಪ್ಲೈ ಮಾಡೋಣ. 5ಇಂದ ಮಲ್ಟಿಪ್ಲೈ ಮಾಡಿದ್ರೆ 5 ಆಫ್ 150 ಪ್ಲಸ್ 5y ಈಕ್ವಲ್ಸ್ 1ಇಂದ ಇದನ್ನು ಮಲ್ಟಿಪ್ಲೈ ಮಾಡ್ತೀರ. ಹಾಗಾದರೆ 1500 ಮೈನಸ್ 25y. ಹಾಗಾದರೆ ಇದು ಮಲ್ಟಿಪ್ಲೈ ಮಾಡಿಬಿಡಿ. ಮಲ್ಟಿಪ್ಲೈ ಮಾಡ್ತೀರಾ ಇದರಿಂದ ಇಷ್ಟನ್ನು 5 ಇಂಟು 150 750 ಪ್ಲಸ್ 5 25 25y. ಇದಿಷ್ಟು ಈ ಸೈಡ್ ತೊಗೊಂಬಂದ್ಬಿಡಿ. ಅದಷ್ಟು ಆ ಸೈಡ್ ತೊಗೊಂಡ್ಬಿಟ್ರೆ ಮೈನಸ್ 1500 ಪ್ಲಸ್ 25y. ಆ ಸೈಡ್ ಇರೋದಲ್ಲ ಈ ಸೈಡ್ ತೊಗೊಂಬಂದ್ಬಿಟ್ರೆ ಇನ್ನೇನು ಉಳಿಯುತ್ತಲ್ಲಿ? 0 ಉಳಿದಿರುತ್ತೆ. ಈಗೇನು ಮಾಡಬೇಕು? ಪ್ಲಸ್ 25y ಪ್ಲಸ್ 25y ಅದೇನಾಯಿತು? 50y ಆಯಿತು. ಪ್ಲಸ್ 750 ಮೈನಸ್ 1500 ಅಂದರೆ ಬರೋದು ಮೈನಸ್ 750 ಈಕ್ವಲ್ 0. ಇದನ್ನ ಆ ಸೈಡ್ ಕಳಿಸ್ಬಿಡ್ರಿ. ಹಾಗಾದರೆ 50y ಈಕ್ವಲ್ಸ್ 750. y ಈಕ್ವಲ್ಸ್ 750 ಡಿವೈಡೆಡ್ ಬೈ 50. ಹಾಗಾದರೆ 0 0 ಕ್ಯಾನ್ಸಲ್ ಆಯಿತು. 5 1 5 5 ಅಂದರೆ y ಈಕ್ವಲ್ಸ್ 15. y ಅಂದೆಷ್ಟು? 15. ಈಗೇನು ಮಾಡ್ಬೇಕು ನಾವು? ಸಬ್ಸ್ಟಿಟ್ಯೂಟ್. y ಈಕ್ವಲ್ಸ್ 15 ಏನು ಈಕ್ವೇಷನ್ ನಂಬರ್ 1 2 3 ಯಾವ್ದ್ರಾಗ ಬೇಕಾದ್ರೆ ಹಾಕ್ಕೊಳ್ಳಿ. ನನಗೆ ಇಷ್ಟ ಇರೋದು ಇನ್ ಈಕ್ವೇಷನ್ ನಂಬರ್ 3. ಹಾಗಾದ್ರೆ ಈಕ್ವೇಷನ್ ನಂಬರ್ 3 ಏನಂತ ಹೇಳ್ತಾ ಇದೆ? x ಈಕ್ವಲ್ಸ್ 300 ಮೈನಸ್ 5y ಡಿವೈಡ್ ಬೈ 5. 300 ಮೈನಸ್ 5 ಆಫ್ y ಅಂದ್ರೆಷ್ಟು ಬಂದಿದೆ ಆನ್ಸರ್ ನಮ್ಗೆ ಆಲ್ರೆಡಿ 15 ಹೋಲ್ ಡಿವೈಡ್ ಬೈ 5. x ಈಕ್ವಲ್ಸ್ 300 ಮೈನಸ್ 15 5 75 75 ಡಿವೈಡ್ ಬೈ 5. x ಈಕ್ವಲ್ಸ್ 300ಅಲ್ಲಿ 75 ಹೋದರೆ ಇನ್ನು ಉಳಿಯೋದಿಲ್ಲ 225 ಡಿವೈಡ್ ಬೈ 5. 5ಇಂದ ಕ್ಯಾನ್ಸಲ್ ಮಾಡಿದ್ರೆ x ಈಕ್ವಲ್ಸ್ 5 4 20 25 5 5 25
ಹಾಗಾದರೆ ಎಕ್ಸ್ ಈಕ್ವಲ್ಸ್ 45. ಹಾಗಾದರೆ ದೇರ್ ಫೋರ್ ಎಕ್ಸ್ ಈಕ್ವಲ್ಸ್ 45, ವೈ ಈಕ್ವಲ್ಸ್ 15. ಆನ್ಸರ್ ಕರೆಕ್ಟಾಗಿದೆಯೋ ಇಲ್ಲೋ ಒಂದ್ಸಲ ವೆರಿಫೈ ಮಾಡ್ಕೊಂಬಿಡೋಣ. ಯಾಕೆಂದರೆ ಕೆಲವು ಸಲ ಆನ್ಸರ್ಗಳು ಡಿಫ್ರೆಂಟ್ ಇರೋಕ್ಕೆ ಅವಕಾಶ ಇದೆ. ಅದನ್ನು ವೆರಿಫೈ ಮಾಡೋದು ಹೇಗೆ ಅಂತಂದರೆ ಈಕ್ವೇಷನ್ ನಂಬರ್ 1ನಲ್ಲಿ ಲೆಫ್ಟ್ ಸೈಡಲ್ಲಿ ಹಾಕಿದ್ರೆ 300 ಬರಬೇಕಷ್ಟೇ ನಮಗೆ. ಹಾಗಾದರೆ ಈಕ್ವೇಷನ್ ನಂಬರ್ 1 ಏನಿದೆ ಇಲ್ಲಿ ಈ ಏರಿಯಾನಲ್ಲಿ ಮಾಡೋಣ. 5x ಪ್ಲಸ್ 5y ಈಕ್ವಲ್ಸ್ 300. 5 ಆಫ್ ಎಕ್ಸ್ ಅಂದರೆ ಎಷ್ಟು 45 ಪ್ಲಸ್ 5 ಆಫ್ ವೈ ಅಂದರೆ ಎಷ್ಟು 15 ಈಕ್ವಲ್ಸ್ 300 ಬರಬೇಕು ನಮಗೆ. 45 ಇಂಟು 5, 5 5 25, 25 2, 5 4 22, 22 ಪ್ಲಸ್ 15 5 75 ಈಕ್ವಲ್ಸ್ 300. 225 ಪ್ಲಸ್ 75 ಅಂತ ತಂದರೆ ಬರೋದು 300 ಈಕ್ವಲ್ಸ್ 300. ಹಾಗಾದ್ರೆ ನಾವು ಮಾಡಿರೋದು ಕರೆಕ್ಟ್ ಆಗಿದೆ ಅಂದ್ಬಿಟ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಸೊ ಅದನ್ನೇ ಸೆಕೆಂಡ್ ಈಕ್ವೇಷನ್ಗೆ ಹಾಕೋರು ಸೇಮ್ 150 ಬರಬೇಕು. ಅಂದರೆ 225 ಮೈನಸ್ 75 ಮಾಡಿದ್ರೆ 225 ಮೈನಸ್ 75 ಮಾಡಿದ್ರೆ ಬರೋದು ಎಷ್ಟು ಬರುತ್ತೆ 150 ಆಬ್ವಿಯಸ್ಲಿ ಬರುತ್ತೆ. ಹಾಗಾದ್ರೆ ಈಗ ನಾವು ಮಾಡಿರೋದು 42ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಹಾಗಾದ್ರೆ ಹೀಗೆ ಹೋಗೋಣ 43ನೇ ಪ್ರಾಬ್ಲಮ್ಗೆ. 43ನೇ ಪ್ರಾಬ್ಲಮ್ಮು ಈಸಿಯಾಗಿದೆ ಅನಿಸುತ್ತೆ. ಅದಕ್ಕೆ ನಾನು ನಿಮಗೆ ಹೋಮ್ವರ್ಕ್ ಅಂತ ಕೊಡ್ತಾ ಇದ್ದೀನಿ. ಆನ್ಸರ್ ಎಷ್ಟು ಬರುತ್ತೆ 2 and 1 ಬರುತ್ತೆ ಸ್ಟೂಡೆಂಟ್ಸ್. ಎಷ್ಟು ಬರುತ್ತೆ 2 and 1 ಬರುತ್ತೆ. ಹಾಗಾದರೆ ನಾನು ಇವಾಗ ಯಾವ ಪ್ರಾಬ್ಲಮ್ಗೆ ಹೋಗ್ತೀನಿ 44ನೇ ಪ್ರಾಬ್ಲಮ್ಗೆ ಹೋಗ್ತೀನಿ ಸ್ಟೂಡೆಂಟ್ಸ್. 44th ಪ್ರಾಬ್ಲಮ್. ಫೋರ್ತ್ ಪ್ರಾಬ್ಲಮ್ ಏನಂತ ಹೇಳ್ತೀನಿ ಅಂತ ನೋಡೋಣ. ಸಾಲ್ವ್ ಫಾರ್ ಎಕ್ಸ್ ಅಂಡ್ ವೈ ಅಂತ ಹೇಳ್ಬೋದು, ಸಾಲ್ವ್ ಅಂತ ಕೊಡ್ಬೋದು, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ ಅಂತ ಕೇಳ್ಬೋದು. ಆದರೆ ಸ್ಪೆಸಿಫಿಕ್ ಆಗಿ ಜ್ಞಾಪಕ ಆಗಲಿ ಸ್ಟೂಡೆಂಟ್ಸ್, ಸಾಲ್ವ್ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಹೇಳಿದಾಗ ನೀವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲೇ ಮಾಡಬೇಕು. ಸಾಲ್ವ್ ಯೂಸಿಂಗ್ ಎಲಿಮಿನೇಷನ್ ಮೆಥಡ್ ಅಂದರೆ ಎಲಿಮಿನೇಷನ್ ಮೆಥಡ್ ಅಲ್ಲೇ ಮಾಡಬೇಕು ನೀವು. ಅಕಸ್ಮಾತ್ ಅವ್ರೇನಾದರೂ ಸಾಲ್ವ್ ಅಂತ ಅಷ್ಟೇ ಕೊಟ್ಟರೆ ನೀವು ಎಲಿಮಿನೇಷನ್ ಮೆಥಡ್ ಎಲ್ಲರೂ ಮಾಡಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಎಲ್ಲರೂ ಮಾಡಿ, ಆ್ಯಸ್ ಯು ವಿಶ್. ಆದರೆ ಸ್ಪೆಸಿಫಿಕ್ ಮೆಥಡ್ ಏನಾದ್ರು ಹೇಳಿದ್ರೆ ಆ ಮೆಥಡೇ ಉಪಯೋಗಿಸ್ಬೇಕಾಗುತ್ತೆ ಸ್ಟೂಡೆಂಟ್ಸ್. ನನ್ನ ಪ್ರಕಾರವಾಗಿ ಸೆಕ್ಷನ್ ಬಿಗೆ ಸಬ್ಸ್ಟಿಟ್ಯೂಷನ್ ಮೆಥಡೇ ಕೇಳ್ತೇನೆ ಸ್ಟೂಡೆಂಟ್ಸ್. ಯಾಕೆಂದರೆ ಎಲಿಮಿನೇಷನ್ ಮೆಥಡ್ BComನಲ್ಲಿ ಕಾಸ್ಟಿಂಗ್ ಆಗಿರ್ಬೋದು, ಟ್ಯಾಕ್ಸೇಷನ್ ಆಗಿರ್ಬೋದು, ಅಥವಾ ಅಕೌಂಟ್ಸ್ ಆಗಿರ್ಬೋದು, ಹಲವಾರು ಕಡೆ ಈ ಎಲಿಮಿನೇಷನ್ ಮೆಥಡ್ ಮುಂದಕ್ಕೂ ಬರುತ್ತೆ ಸ್ಟೂಡೆಂಟ್ಸ್. ಬರೀ ಮ್ಯಾಥಮೆಟಿಕ್ಸ್ ಅಲ್ಲ, ಈವನ್ ಇನ್ QABD ಸ್ಟ್ಯಾಟಿಸ್ಟಿಕ್ಸ್ ಅಲ್ಲೂ ಬರುತ್ತೆ ಎಲಿಮಿನೇಷನ್ ಮೆಥಡ್ ಅನ್ನೋದು. ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನೋದು ಇಲ್ಲಿಗೆ ಲಿಮಿಟೆಡ್ ಆಗಿರುತ್ತೆ, ಈ ಸೆಮಿಸ್ಟರ್ ಮಾತ್ರನೇ. ಸೊ ಅದಕ್ಕೋಸ್ಕರ ಸ್ಪೆಸಿಫಿಕ್ ಆಗಿ ಸೆಕ್ಷನ್ ಬಿಗೆ ಕೇಳಕ್ಕೆ 99.99% ಅವಕಾಶ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ 2x ಮೈನಸ್ ವೈ ಈಕ್ವಲ್ಸ್ 1. ಇದನ್ನ ನಾವೇನು ಅನ್ಕೋಣ ಈಕ್ವೇಷನ್ ನಂಬರ್ 1. ಇದನ್ನು ನಾವು ಈಕ್ವೇಷನ್ ನಂಬರ್ 2 ಅಂತ ತಂದ್ಕೋಣ. ಹಾಗಾದ್ರೆ ಇವಾಗ ಏನು ಮಾಡಬೇಕು ಸ್ಟೂಡೆಂಟ್ಸ್, ನಾವು ಫ್ರಮ್ ಈಕ್ವೇಷನ್ ನಂಬರ್ 1. ಈಕ್ವೇಷನ್ ನಂಬರ್ 1 ಏನಂತ ಹೇಳುತ್ತೆ 2x ಮೈನಸ್ ವೈ ಈಕ್ವಲ್ಸ್ 1. ನಾವು ಯಾವ ವ್ಯಾಲ್ಯೂ ಕಂಡುಹಿಡಬೇಕು, ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. 2x ಈ ಮೈನಸ್ ವೈನ ಆ ಸೈಡ್ ಕಳಿಸ್ಬಿಡಿ, ಈಕ್ವಲ್ಸ್ 1 ಪ್ಲಸ್ ವೈ. ಎಕ್ಸ್ ಈಕ್ವಲ್ಸ್ ಏನಾಗುತ್ತೆ 1 ಪ್ಲಸ್ ವೈ ಡಿವೈಡ್ ಬೈ 2. ಹಾಗಾದರೆ ಇದನ್ನೇ ನಾವೇನಂತ ಕರಿತೀರಾ ಈಕ್ವೇಷನ್ ನಂಬರ್ 3 ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗಾದ್ರೆ ಇವಾಗ ಏನು ಮಾಡಬೇಕಾಗಿರುತ್ತೆ, ನೀವು ಈ ಈಕ್ವೇಷನ್ ನಂಬರ್ 3ನ ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಈಕ್ವೇಷನ್ ನಂಬರ್ 2ಗೆ. ಹಾಗಾದ್ರೆ ಏನಂತ ಬರೀತೀರಾ ಸಬ್ಸ್ಟಿಟ್ಯೂಟ್. ಸಬ್ಬನ್ನು ಸಬ್ಸ್ಟ್ರಾಕ್ಟ್ ಆಗ್ಬಿಡುತ್ತೆ ಸ್ಟೂಡೆಂಟ್ಸ್. ಏನು ಮಾಡಬೇಕಾಗಿರುತ್ತೆ ಸಬ್ಸ್ಟಿಟ್ಯೂಟ್ ಅಂತ ಫುಲ್ ಸ್ಪೆಲ್ಲಿಂಗ್ ಬರೀಬೇಕಾಗುತ್ತೆ ನೀವು. ಸಬ್ಸ್ಟಿಟ್ಯೂಟ್ ಈಕ್ವೇಷನ್ ನಂಬರ್ 3 ಇನ್ ಈಕ್ವೇಷನ್ ನಂಬರ್ 2. ಈಕ್ವೇಷನ್ ನಂಬರ್ 3ನ 2ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಹಾಗಾದರೆ 2 ಏನಂತ ಹೇಳುತ್ತೆ 3x ಆಫ್
3x ಪ್ಲಸ್ y ಈಕ್ವಲ್ಸ್ 9. 3 ಆಫ್ ಎಕ್ಸ್ ಅಂದರೆ ನಾವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. 1 ಪ್ಲಸ್ ವೈ ಡಿವೈಡ್ ಬೈ 2. ಆಮೇಲಿಂದ ಎಕ್ಸ್ ಆಯ್ತು. ಇವಾಗ ನೆಕ್ಸ್ಟ್ ಆಮೇಲೆ ಏನು ಬರೀಬೇಕು? ಪ್ಲಸ್ ವೈ ಈಕ್ವಲ್ಸ್ 9. 3ಇಂದ ಏನು ಮಾಡಿ? 3ಇಂದ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿ. 3 ಇಂಟು 1 3 ಪ್ಲಸ್ 3 ಇಂಟು ವೈ 3y ಡಿವೈಡ್ ಬೈ 2. ಈ ಪ್ಲಸ್ ವೈನ ಆ ಸೈಡ್ ಕಳಿಸ್ಬಿಡಿ. ಈಕ್ವಲ್ಸ್ 9 ಮೈನಸ್ ವೈ. ಈಗ ಇವಾಗ ಇಷ್ಟು ಇದಾಗಿರುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 3 ಪ್ಲಸ್ 3y ಈಕ್ವಲ್ಸ್ 2 ಇಂದ ಇಷ್ಟನ್ನು ಮಲ್ಟಿಪ್ಲೈ ಮಾಡಬೇಕು. 2 ಇಂಟು 9 ಸ್ಟೆಪ್ ಎಗರಿಸ್ತಾ ಇದ್ದೀನಿ, ಅರ್ಥ ಮಾಡ್ಕೊತೀರ ಅಂದ್ಕೊಂಡಿದ್ದೀನಿ. 2 9 18 ಮೈನಸ್ 2 ಇಂಟು ವೈ 2y. ಈಗೇನು ಮಾಡಿ? ಇಷ್ಟನ್ನು ಈ ಸೈಡ್ ತೊಗೊಂಡ್ಬಿಡಿ. ಅಷ್ಟನ್ನು ಆ ಸೈಡ್ ತೊಗೊಂಬಂದ್ರೆ ಏನಾಯಿತು? 3 ಪ್ಲಸ್ 3y ಪ್ಲಸ್ 18 ಈ ಸೈಡ್ ಬಂದರೆ ಮೈನಸ್ 18 ಮೈನಸ್ 2y ಈ ಸೈಡ್ ಬಂದರೆ ಪ್ಲಸ್ 2y ಈಕ್ವಲ್ 0. ಪ್ಲಸ್ 3y ಪ್ಲಸ್ 2y ಪ್ಲಸ್ 5y ಪ್ಲಸ್ 3 ಮೈನಸ್ 8 ಮೈನಸ್ 5 ಈಕ್ವಲ್ 0. ಮೈನಸ್ 5 ಆ ಸೈಡ್ ಕಳಿಸ್ಬಿಡಿ. 5y ಈಕ್ವಲ್ಸ್ 5. y ಈಕ್ವಲ್ಸ್ 5 ಬೈ 5. y ಈಕ್ವಲ್ಸ್ 1. ವಾವ್, y ವ್ಯಾಲ್ಯೂ ಬಂತು. ಈ y ವ್ಯಾಲ್ಯೂ ಏನು ಮಾಡಬೇಕಿವ ನಾವು? ಸಬ್ಸ್ಟಿಟ್ಯೂಟ್. y ಈಕ್ವಲ್ಸ್ 1 ಇನ್ ಈಕ್ವೇಷನ್ ನಂಬರ್ 1 2 3 ನೀವು ಯಾವುದಕ್ಕೆ ಬೇಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಆಗ ನನಗಿಷ್ಟ ಇರೋದು ಯಾವುದು? 3. ಹಾಗಾದರೆ 3ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಹಾಗಾದರೆ x ಈಕ್ವಲ್ಸ್ 1 ಪ್ಲಸ್ ವೈ ಡಿವೈಡ್ ಬೈ 2. x ಈಕ್ವಲ್ಸ್ 1 ಪ್ಲಸ್ ವೈ ಅಂದರೆ ಎಷ್ಟು? ವೈ ಅಂದರೆ 1 ಡಿವೈಡ್ ಬೈ 2. x ಈಕ್ವಲ್ಸ್ 1 ಪ್ಲಸ್ 1 ಅಂದರೆ ಎಷ್ಟು? 2 ಬೈ 2. x ಈಕ್ವಲ್ಸ್ 1. Therefore, x ಈಕ್ವಲ್ಸ್ 1, y ಈಕ್ವಲ್ಸ್ 1. ಬೇಕು ಅಂದರೆ ನೇತಾಕ್ಬಿಡಿ ಅದನ್ನು. ಓಕೆ, ಇಷ್ಟೇ ಸ್ಟೂಡೆಂಟ್ಸ್. ಯಾವ ಮೆಥಡ್ ಇದು? ಸಬ್ಸ್ಟಿಟ್ಯೂಷನ್ ಮೆಥಡ್. ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್. ಈಗ ನಾವು ಮಾಡಿದ್ದು 44ನೇದು. 45ನೇದಕ್ಕೆ ಹೋಗೋಣ ಸ್ಟೂಡೆಂಟ್ಸ್. ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂದ್ಬಿಟ್ಟಿದೆ. ಮತ್ತೆ ನಾನು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇರೋದು ಸ್ಟೂಡೆಂಟ್ಸ್. 44 ಆಯಿತು. 45ನೇ ಪ್ರಾಬ್ಲಮ್ ಹೋಗೋಣ. ಪ್ರಾಬ್ಲಮ್. ಸೊ ಇದನ್ನ ನಾವೇನು ಅನ್ಕೋಣ? ಈಕ್ವೇಷನ್ ನಂಬರ್ 1 ಅನ್ಕೋಣ. ಇದನ್ನ ಈಕ್ವೇಷನ್ ನಂಬರ್ 2 ಅನ್ಕೋಣ. ಹಾಗಾದರೆ ಫಸ್ಟ್ ಏನು ಮಾಡಬೇಕು? ಫ್ರಮ್ ಈಕ್ವೇಷನ್ ನಂಬರ್ 1. ಈಕ್ವೇಷನ್ ನಂಬರ್ 1 ಅಂತ ಹೇಳುತ್ತೆ 2x ಪ್ಲಸ್ ವೈ ಈಕ್ವಲ್ಸ್ 5. ಇದನ್ನ ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ವೈನ ಆ ಸೈಡ್ ಕಳಿಸ್ಬಿಡೋಣ. 2x ಈಕ್ವಲ್ಸ್ 5 ಪ್ಲಸ್ ವೈ ಆ ಸೈಡ್ ಅವ್ರು ಏನಾಗುತ್ತೆ? ಮೈನಸ್ ವೈ ಆಗಿರುತ್ತೆ. ಹಾಗಾದರೆ ಎಕ್ಸ್ ಈಕ್ವಲ್ಸ್ 5 ಮೈನಸ್ ವೈ ಹೋಲ್ ಡಿವೈಡ್ ಬೈ 2. ಇದನ್ನೇನಂತ ಕರಿತೀರ ನೀವು? ಈಕ್ವೇಷನ್ ನಂಬರ್ 3 ಅಂತ ಹೇಳ್ತೀರ. ಈಕ್ವೇಷನ್ ನಂಬರ್ 3ನ ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ನೀವು? 2ಗೆ. ಹಾಗಾದರೆ ಈಕ್ವೇಷನ್ ಸಬ್ಸ್ಟಿಟ್ಯೂಟ್. ಈಕ್ವೇಷನ್ ನಂಬರ್ 3 ಇನ್ ಈಕ್ವೇಷನ್ ನಂಬರ್ 2. ಹಾಗಾದರೆ ಈಕ್ವೇಷನ್ ನಂಬರ್ 2 ಏನಂತ ಹೇಳುತ್ತೆ? ಎಕ್ಸ್ ಪ್ಲಸ್ 2y ಈಕ್ವಲ್ಸ್ 4. ಎಕ್ಸ್ ಅಂದರೆ ಈಗೆಲ್ಲ ಇಲ್ಲಿ ಗೊತ್ತಿದೆ. ಎಕ್ಸ್ ಅಂದರೆ ಎಷ್ಟು? ಇಷ್ಟು. 5 ಮೈನಸ್ ವೈ ಡಿವೈಡ್ ಬೈ 2 ಪ್ಲಸ್ 2y ಈಕ್ವಲ್ಸ್ 4. ಪ್ಲಸ್ 2y ಆ ಸೈಡ್ ಕಳಿಸ್ಬಿಡೋಣ. 5 ಮೈನಸ್ ವೈ ಡಿವೈಡ್ ಬೈ 2 ಈಕ್ವಲ್ಸ್ 4 ಮೈನಸ್ 2y. ಹಾಗಾದರೆ 5 ಮೈನಸ್ ವೈ ಡಿವೈಡ್ ಬೈ 2 ಮತ್ತದೇ ಸ್ಟೆಪ್. ಸೊ ಏನು ಮಾಡಬೇಕಾಗಿರುತ್ತೆ? ಇಲ್ಲಿ ಹೋಲ್ ಡಿವೈಡ್ ಬೈ 1 ಇರುತ್ತೆ. ಏನು ಮಾಡ್ಬೇಕು ನೀವು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗಿರುತ್ತೆ.
5 minus y equals 2 ಇಂದ ಇದನ್ನು ಮಲ್ಟಿಪ್ಲೈ ಮಾಡಬೇಕು. 2 4s are 8 minus 2 2s are 8y. ನಾನು ಹೇಳಿದೆ ಎಲ್ಲ ತಗೊಂಬಂದ್ಬಿಡಿ, ಆಮೇಲೆ ಸಿಂಪ್ಲಿಫೈ ಮಾಡ್ಕೊಳ್ಳಿ. 5 minus y minus 8 plus 8y equals 0. 8y ನಲ್ಲಿ 1y ಹೋದರೆ 7y minus 8 plus 5. ಒಂದೇ ಒಂದು ಸೆಕೆಂಡ್, ಎಲ್ಲೋ ವ್ಯತ್ಯಾಸ. ನೋಡಿ, ವ್ಯತ್ಯಾಸ ಮಾಡಿದ್ದೀವಿ. ಏನು ಅಂದರೆ ಡೈರೆಕ್ಟ್ ಮೆಥಡ್ ಮಾಡೋದ್ರಿಂದ ಇದೊಂದು ವ್ಯತ್ಯಾಸ ಆಗುತ್ತೆ. 2 4 8 ಕರೆಕ್ಟು, 2 2 8 ಬರ್ತಿದ್ದೀವಿ. ಸೊ 2 2 4y, 2 2 ಎಷ್ಟು? 4y ಮೈನಸ್ 4y ಆ ಸೈಡ್ ಹೋದರೆ ಪ್ಲಸ್ 4y. ಹಾಗಾದರೆ 4y ಪ್ಲಸ್ 4y ಮೈನಸ್ 1y ಅಂದರೆ 3y ಮೈನಸ್ 8 ಮೈನಸ್ ಪ್ಲಸ್ 5 ಅಂದರೆ ಬರೋದು ಮೈನಸ್ 3 ಈಕ್ವಲ್ 0. 3y ಈಕ್ವಲ್ಸ್ ಮೈನಸ್ ಯಾವ ಸೈಡ್ ಹೋದ್ರೆ ಏನಾಗುತ್ತೆ? ಪ್ಲಸ್ 3 ಆಗುತ್ತೆ. y ಈಕ್ವಲ್ಸ್ 3/3 ಈಕ್ವಲ್ಸ್ 1. y ಅಂದರೆ 1. ಈಗೇನು ಮಾಡಬೇಕು? ಸಬ್ಸ್ಟಿಟ್ಯೂಟ್ y ಈಕ್ವಲ್ಸ್ 1 ಇನ್ ಈಕ್ವೇಷನ್ ನಂಬರ್ 3. ನೀವು 1 ನಲ್ಲಿ ಬೇಕಾದ್ರೂ ಮಾಡ್ಬೋದು, 2 ನಲ್ಲಿ ಬೇಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, 3 ನಲ್ಲಿ ಬೇಕಾದ್ರೂ ಮಾಡ್ಬೋದು. ನಾನು ಮಾಡೋದು ಯಾವುದರಲ್ಲಿ? 1 ನಲ್ಲಿ, ಸಾರಿ 3 ನಲ್ಲಿ. x ಈಕ್ವಲ್ಸ್ 5 minus y divided by 2. 5 ಅಂದ್ರೇನು? ಸಾರಿ y ಅಂದ್ರೇನು? 1 divided by 2. x ಈಕ್ವಲ್ಸ್ 5 minus 1 ಅಂದರೆ 4 divided by 2. x ಈಕ್ವಲ್ಸ್, therefore x equals 2, y equals 1. ಓಕೆನಾ ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದು 45. ನೆಕ್ಸ್ಟ್ ಹೋಗೋಣ. ನಲವತ್ತೈದನೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು ನಾವೀಗ. ಹಾಗಾದರೆ 46 ಹೋಮ್ವರ್ಕ್ ತೊಗೊಳ್ಳಿ, 47 ಹೋಮ್ವರ್ಕ್ ತೊಗೊಳ್ಳಿ, 48 ನಾನು ಸಾಲ್ವ್ ಮಾಡ್ತೀನಿ. ಯಾಕೆ ಮೈನಸ್ ಬಂದ್ಬಿಟ್ಟಿದೆ ಅಲ್ಲ ಸರ್, ಏನು ಮಾಡಬೇಕು ಅಂತ ಬರುತ್ತಲ್ವ, ಅದಕ್ಕೋಸ್ಕರ 48ನೇ ನಾನೇ ಸಾಲ್ವ್ ಮಾಡ್ತೀನಿ. ಸೊ ಅವನೇನಾದ್ರು ಕೊಟ್ಟಿರಲಿ ಹಾಗೆ ಮುಂದಕ್ಕೆ ಹೋಗ್ತಾ ಇರ್ಬೇಕಷ್ಟೆ. ಅವ್ನು ಕೊಟ್ಟಿರುವಂತಹದ್ದು ಎಕ್ಸ್ ಇದೆ, ವೈ ಇದೆ, ಈಕ್ವಲ್ಸ್ ಇದೆ, ಕಾನ್ಸ್ಟೆಂಟ್ ಇದೆ. ಸೊ ಇದನ್ನೇನು ಅನ್ಕೊಳ್ಳಿ ಈಕ್ವೇಷನ್ ನಂಬರ್ 1, ಇದನ್ನೇನು ಅನ್ಕೊಳ್ಳಿ ಈಕ್ವೇಷನ್ ನಂಬರ್ 2. ಈಗ ಏನು ಮಾಡ್ಬೇಕು ನಾವು? ಫ್ರಮ್ ಈಕ್ವೇಷನ್ ನಂಬರ್ 1. ಈಕ್ವೇಷನ್ ನಂಬರ್ 1 ಏನಂತ ಹೇಳ್ತಾ ಇದೆ? ಈಕ್ವೇಷನ್ ನಂಬರ್ 1 ಏನಂತ ಹೇಳ್ತಾ ಇದೆ? 4x minus y equals 2. ಇದನ್ನೇನು ಮಾಡಬೇಕು? ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಮೈನಸ್ ವೈನ ಆ ಸೈಡ್ ಕಳಿಸ್ಬಿಡೋಣ. 4x ಈಕ್ವಲ್ಸ್ 2, ಮೈನಸ್ ವೈ ಆ ಸೈಡ್ ಹೋದರೆ ಪ್ಲಸ್ ಎಕ್ಸ್ ಈಕ್ವಲ್ಸ್ 2 ಪ್ಲಸ್ ವೈ ಡಿವೈಡ್ ಬೈ 4. ಹಾಗಾದರೆ ಇದನ್ನೇ ಏನಂತ ಕರೀತೀರ ನೀವು? ಈಕ್ವೇಷನ್ ನಂಬರ್ 3 ಅಂತ ಹೇಳ್ತೀರ. ಹಾಗಾದ್ರೆ ಏನು ಮಾಡಬೇಕಿವಾಗ ನೀವು? ಸಬ್ಸ್ಟಿಟ್ಯೂಟ್ ಈಕ್ವೇಷನ್ ನಂಬರ್ 3 ಇನ್ ಈಕ್ವೇಷನ್ ನಂಬರ್ 2. ಏನು ಮಾಡ್ತೀರಾ? ಓಕೆ, ಮೈನಸ್ 3x ಪ್ಲಸ್ 2y ಈಕ್ವಲ್ಸ್ 1. ನೋಡಿ ಸ್ಟೂಡೆಂಟ್ಸ್, ಒಂದು ಇದೇ ರೀತಿಯೇ ಮಾಡ್ಕೊಂಡು ಹೋಗೋದು ಒಂದು ದೃಷ್ಟಿ. ಇನ್ನೊಂದು ಸೈನ್ಗಳೆಲ್ಲ ಚೇಂಜ್ ಮಾಡಿಬಿಡೋದು, ಅಂದರೆ ಮಲ್ಟಿಪ್ಲೈಡ್ ಬೈ ಮೈನಸ್. ಎರಡು ಮಾಡಿ ತೋರಿಸ್ತೀನಿ ಸ್ಟೂಡೆಂಟ್ಸ್. ಹೋಲ್ ಈಕ್ವೇಷನ್ನ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿಬಿಡೋದು. ಅವಾಗ ಏನು ಬಂದ್ಬಿಡುತ್ತೆ? 3x minus 2y ಈಕ್ವಲ್ಸ್ -1.
ಇಲ್ಲಿ ಮೈನಸ್ ಬಂದರೆ ನಿಮಗೆ ಕನ್ಫ್ಯೂಷನ್ ಅರೈಸ್ ಆದರೆ ನಾನು ಹೇಳ್ತಾ ಇರೋದು ಸ್ಟೂಡೆಂಟ್ಸ್. ಸೊ ಈಗೇನು ಮಾಡೋಣ, ಹಾಗೆ ಮಾಡೋಣ. -3 ಆಫ್ ಎಕ್ಸ್ ಅಂದರೆ ಇಷ್ಟ ಹಾಕಬೇಕು. ಏನದು 2 + y ಡಿವೈಡ್ ಬೈ 4 ಪ್ಲಸ್ 2y ಈಗಲೇ ಕಳಿಸ್ಬಿಡೋಣ ಆ ಸೈಡು ಈಕ್ವಲ್ಸ್ 1 - 2y. ನೋಡ್ರಿ ಮಾಡ್ತಾ ಮಾಡ್ತಾ ಈಸಿ ಸ್ಟೆಪ್ಸ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗೇನು ಮಾಡಬೇಕು, -3 ಇಷ್ಟನ್ನು ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಪ್ಲಸ್ -3 × 2 6 ಮೈನಸ್ ಇಂಟು ಪ್ಲಸ್ -3 × y 3y ಡಿವೈಡ್ ಬೈ 4 ಈಕ್ವಲ್ಸ್ 1 - 2y. ಈಗೇನು ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 4 ಇಷ್ಟನ್ನು ಮಲ್ಟಿಪ್ಲೈ ಮಾಡ್ತೀರ. 4 ಅಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ 4 × 1 4 -4 × 2y 8y ಈಕ್ವಲ್ಸ್ 1 ಇಷ್ಟನ್ನು ಮಲ್ಟಿಪ್ಲೈ ಮಾಡೋದು ಅದೇ ಬರುತ್ತೆ -6 - 3y. ಸೊ ಇದನ್ನೆಲ್ಲ ಈ ಸೈಡ್ ತಗೊಂಬಿಡಿ ಅಂತ ಹೇಳಿದೆ. 4 - 8y + 6 + 3y = 0. 8y ಅಲ್ಲಿ 3y ಹೋದ್ರೆ ಅಂದರೆ ಇನ್ನು ಉಳಿದಿನ -5y +4 +6 +10 = 0. +10 ನಾ ಸೈಡ್ ಕಳಿಸಿ -5y = -10. ಈ ಮೈನಸ್ ಕ್ಯಾನ್ಸಲ್ ಆಗುತ್ತೆ. y = 10/5 y = 2. ಇದನ್ನೇ ನಾನು ಏನಂತ ಹೇಳಿದೆ, ಈ ರೀತಿನೂ ಮಾಡ್ಬೋದು. ಮೈನಸ್ ಸೈನ್ಗಳಿಂದ ಇದು ಮಾಡಿಬಿಡಿ ಅಂತ ಹೇಳಿದೆ ನಾನು. ಸೈನ್ಗಳನ್ನೆಲ್ಲ ಚೇಂಜ್ ಮಾಡಿಬಿಡಿ ಅಂತ ಹೇಳಿದೆ ನಾನು. ನೋಡಿ ಸೈನ್ಗಳೆಲ್ಲ ಚೇಂಜ್ ಮಾಡಿಬಿಟ್ಟಿದ್ರೆ ಏನಾಗಿರುತ್ತೆ, ಮಲ್ಟಿಪ್ಲೈಡ್ ಬೈ ಮೈನಸ್ ಆಗಿದ್ರೆ ಏನಾಗಿರೋದು ಅಂತ ನೋಡೋಣ. 3 ಆಫ್ y ವ್ಯಾಲ್ಯೂ ಎಷ್ಟು, ನಾನು ಇದಕ್ಕೆ ಬದಲಾಗಿ ಇಷ್ಟಕ್ಕೆ ಬದಲಾಗಿ ನಾನು ಇನ್ನೊಂದು ಮಾಡ್ತೀನಿ ಅಂತ ಹೇಳಿದ್ದಲ್ಲ, ಅದನ್ನು ಮಾಡಿ ತೋರಿಸ್ತಾ ಇರೋದು ಸ್ಟೂಡೆಂಟ್ಸ್. 2 + y ಡಿವೈಡ್ ಬೈ 4 -2y -2y ಆ ಸೈಡ್ ಕಳಿಸ್ಬಿಡೋಣ ಈಕ್ವಲ್ಸ್ -1 + 2y. ಹಾಗಾದರೆ 3 ಗುಣಿಸಿ 3 ಮಲ್ಟಿಪ್ಲೈ ಮಾಡಬೇಕು. 3 × 6 + 3 × y 3y ಡಿವೈಡ್ ಬೈ 4 ಈಕ್ವಲ್ಸ್ -1 + 2y. ಈಗ ಏನು ಮಾಡಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 4 ಇದು ಮಲ್ಟಿಪ್ಲೈ ಮಾಡಿದ್ರೆ 4 ಆಫ್ -1 + 2y ಈಕ್ವಲ್ಸ್ 1 6 ಮಲ್ಟಿಪ್ಲೈ ಮಾಡಿದ್ರೆ 6 + 3y. 4 ಮಲ್ಟಿಪ್ಲೈ ಮಾಡಿದ್ರೆ -4 + 4 8y ಈಕ್ವಲ್ಸ್, ಸಾರಿ ಆ ಸೈಡ್ ಇರೋದನ್ನು ಇಷ್ಟನ್ನು ಈ ಸೈಡ್ ತಂದುಬಿಡಿ. -6 - 3y = 0. +8 -3y ಅಂದರೆ ಬರೋದು ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್, 5y. -6 - 4 ಮುಂದೆ ಬರೋದು -6 - 4 -10 = 0. 5y = 10 y = 10/5 ಅಂದರೆ y = 2. ಹೀಗೆ ಮಾಡಿದ್ರು ಅದೇ ಬರುತ್ತೆ, ಹಾಗೆ ಮಾಡಿದ್ರು ಅದೇ ಬರುತ್ತೆ. ಈಗೇನು ಮಾಡ್ಬೇಕು ನೀವೀಗ, ಸೊ ಒಂದು ಅದನ್ನಾರು ಮಾಡಿ ಅಥವಾ ಇದನ್ನಾರು ಮಾಡಿ, ಯಾವ ಮೆಥಡ್ ಆದರೂ ಮಾಡಿ. ನೆಕ್ಸ್ಟ್ ಏನು ಮಾಡಬೇಕು, ಸಬ್ಸ್ಟಿಟ್ಯೂಟ್ y = ಇನ್ ಈಕ್ವೇಷನ್ ನಂಬರ್ 3. ನನಗೆ ಬೇಕಾದ್ರೆ ಈಕ್ವೇಷನ್ ನಂಬರ್ 3. ಈಕ್ವೇಷನ್ ನಂಬರ್ 3 ಏನಂತ ಹೇಳ್ತಾ ಇದೆ, x = 2 + y/4. ಏನಂತ ಹೇಳ್ತಾ ಇದೆ, x = 2 + y ಡಿವೈಡ್ ಬೈ 4. x = 2 + y ಅಂದರೆ ಎಷ್ಟು, 2 ಡಿವೈಡ್ ಬೈ 4. x = 4/4. x = 1. Therefore, x = 1, y = 2. ಇಷ್ಟೇ ಸ್ಟೂಡೆಂಟ್ಸ್. ಈಗ ನಾವು ಸಾಲ್ವ್ ಮಾಡಿದ್ದು 48th ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಈಗ ನಾವು ಸಾಲ್ವ್ ಮಾಡಿದ್ದು 48ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. 48. 49ನೇ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿ
ಇಟ್ಸ್ ಅನ್ ಹೋಮ್ವರ್ಕ್ ಫಾರ್ ಯು. 49. 50ನೇ ಪ್ರಾಬ್ಲಮ್ ಕೂಡ ಹೋಮ್ವರ್ಕ್. ಆನ್ಸರ್ಸ್ ಎಲ್ಲ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರುತ್ತೆ ಸ್ಟೂಡೆಂಟ್ಸ್. ಆನ್ಸರ್ಸ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕಾಣಿಸ್ತಾ ಇದೆ ನಿಮಗೆ. 51ನೇ ಪ್ರಾಬ್ಲಮ್ ಕೂಡ ನಿಮ್ಗೆ ಹೋಮ್ವರ್ಕ್. 52ನೇ ಪ್ರಾಬ್ಲಮ್ ಕೂಡ ಹೋಮ್ವರ್ಕ್. 53ನೇ ಪ್ರಾಬ್ಲಮ್ ಕೂಡ ಹೋಮ್ವರ್ಕ್. 54ನೇ ಪ್ರಾಬ್ಲಮ್ ಕೂಡ ಹೋಮ್ವರ್ಕ್. 55ನೇ ಪ್ರಾಬ್ಲಮ್ ಕೂಡ ಹೋಮ್ವರ್ಕ್ ಸ್ಟೂಡೆಂಟ್ಸ್. ಹಾಗಾದರೆ 15 ಪ್ರಾಬ್ಲಮ್ಗಳು ಇರುವಂತಹದ್ದು. ನಾನೇ ಹಲವಾರು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ನಿಮಗೆ ಡೌಟ್ಸ್ ಬಂದಿಲ್ಲ ಅಂದ್ಕೊಂಡಿದ್ದೀನಿ. ಇಷ್ಟೇ ಯಾವ್ದು ಮೆಥಡ್? ಸಬ್ಸ್ಟಿಟ್ಯೂಷನ್ ಮೆಥಡ್.